ಪ್ರೈಸ್ ದ ಲಾರ್ಡ್. ಗುಡ್ ನ್ಯೂಸ್, ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಮುಂಚಾನೆ ಸಮಯದಲ್ಲಿ ಸ್ವಾಗತಿಸುವವನಾಗಿದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನವನ್ನ ತೆಗೆದುಕೊಂಡಿದೆ. ಈ ವಾಕ್ಯ ಈ ರೀತಿಯಾಗಿ ಹೇಳ್ತದೆ: ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನ ಕರೆದನು. ಆದರೆ ನಿಮಗಿರುವ ಸ್ವತಂತ್ರವನ್ನು ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸೇವೆ ಮಾಡಿರಿ ಎಂಬುದಾಗಿ ಈ ವಾಕ್ಯ ಹೇಳುವ ಹಾಗೆ, ನೀವು ಸ್ವತಂತ್ರರಾಗಿರುವುದಕ್ಕೆ ದೇವರು ಕರೆದಿದ್ದಾನೆ. ಪ್ರಿಯ, ಸ್ವತಂತ್ರರಾಗಿ ಎಂಬುದಾಗಿ ಹೇಳುವಾಗ ಎಲ್ಲವನ್ನ ತೀರ್ಮಾನ ತೆಗೆದುಕೊಳ್ಳುವುದು ದೇವರು ನಿಮಗೆ ಕೊಟ್ಟಿದ. ಆದರೆ ಆ ತೀರ್ಮಾನ ದೇವರಿಗೋಸ್ಕರವಾಗಿದೆಯೋ ಅಥವಾ ಲೋಕಕ್ಕೋಸ್ಕರವಾಗಿ ಇದೆಯೋ ಎಂಬುದಾಗಿ ನಾವು ಯೋಚಿಸಬೇಕು. ಎಲ್ಲವನ್ನು ಮಾಡುವುದಕ್ಕೆ ನಮಗೆ ಸ್ವತಂತ್ರ ಉಂಟು, ಆದರೆ ಎಲ್ಲವೂ ವಿಹಿತವಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಈಗ ಉದಾಹರಣೆಗೆ, ನಾವು ಒಂದು ಬಟ್ಟೆ ಅಂಗಡಿಗೆ ಹೋಗ್ತೇವೆ. ಬಟ್ಟೆ ಅಂಗಡಿಯಲ್ಲಿ ಹೋಗಿ ನಮಗೆ ಬೇಕಾದದನ್ನ ತೆಗೆದುಕೊಳ್ಳುವುದಕ್ಕೆ ನಮಗೆ ಸ್ವತಂತ್ರವಿದೆ. ತರಕಾರಿ ಅಂಗಡಿಯಲ್ಲಿ ಹೋಗಿ ನಮಗೆ ಬೇಕಾದದನ್ನ ತೆಗೆದುಕೊಳ್ಳುವುದಕ್ಕೆ ಸ್ವತಂತ್ರವಿದೆ. ಆದರೆ ಹಾಗೆ ಅಂದ್ಬಿಟ್ಟು ನಾವು ಕೆಟ್ಟದ್ದನ್ನ ತೆಗೆದುಕೊಂಡು ಬರೋದಿಲ್ಲ, ನಮಗೆ ಇಷ್ಟವಿಲ್ಲದಂಥ ವಸ್ತ್ರವನ್ನು ತೆಗೆದುಕೊಂಡು ಬರೋದಿಲ್ಲ, ಒಳ್ಳೆಯದನ್ನ ಆಯ್ಕೆ ಮಾಡಿಕೊಳ್ತಾರೆ. ಅದೇ ರೀತಿಯಲ್ಲಿ ಈ ಮುಂಜಾನೆ ಪ್ರಿಯರೇ, ದೇವರು ಈ ಒಂದು ವಾಕ್ಯದ ಮೂಲಕವಾಗಿ ಮಾತನಾಡುವುದೇನೆಂದರೆ, ದೇವರು ನಮ್ಮನ್ನ ಸ್ವತಂತ್ರವಾಗಿರುವುದಕ್ಕೆ ಕರೆದಿದ್ದಾನೆ, ಆದರೆ ನಾವು ಒಳ್ಳೆಯದನ್ನ ಆಯ್ಕೆ ಮಾಡಿಕೊಳ್ಳಬೇಕೆಂಬುದಾಗಿ ಬಯಸ್ತಾನೆ. ಅದಕ್ಕೆ ವಾಕ್ಯ ಹೇಳ್ತದೆ, ನಿಮಗಿರುವ ಸ್ವತಂತ್ರವನ್ನ ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ, ಅಂದ್ರೆ ಶರೀರಕ್ಕೆ ಸಂಬಂಧಪಟ್ಟವುಗಳನ್ನ ಬಳಸದೆ ನೀವು ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸೇವೆ ಮಾಡಿರಿ ಎಂಬುದಾಗಿ. ಪ್ರಿಯರೇ, ದೇವರು ನಮಗೆ ಕೊಟ್ಟಂತ ಸ್ವತಂತ್ರವನ್ನ ಶರೀರಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳಿಗೆ ಬಳಸದೆ ನಾವು ಒಬ್ಬರನ್ನೊಬ್ಬರು ಸೇವೆ ಮಾಡಬೇಕೆಂಬುದಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಪ್ರಿಯ, ಈ ವಾಕ್ಯ ನಮ್ಮನ್ನು ಎಚ್ಚರಿಸುವ ಹಾಗೆ, ನಾವು ಈ ಲೋಕದಲ್ಲಿ ಇರುವಷ್ಟು ದಿನಗಳ ಕಾಲ ದೇವರು ಕೊಟ್ಟಂತ ಸ್ವತಂತ್ರವನ್ನ ಒಬ್ಬರನ್ನೊಬ್ಬರು ಪ್ರೀತಿಸುವುದಕ್ಕೋಸ್ಕರ, ಒಬ್ಬರನ್ನೊಬ್ಬರು ಸಂತೈಸುವುದಕ್ಕೋಸ್ಕರ, ಒಬ್ಬರನ್ನೊಬ್ಬರು ಉತ್ತೇಜಿಸುವುದಕ್ಕೋಸ್ಕರ ನಾವು ಆ ಸ್ವತಂತ್ರವನ್ನು ಬಳಸೋಣ. ದೇವರು ತಾನೇ ನಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ವಾಕ್ಯ ನಮಗೆ ಹೇಳುವ ಹಾಗೆ, ನಮ್ಮನ್ನ ಸ್ವತಂತ್ರವಾಗಿರುವುದಕ್ಕೆ ನೀನು ಕರೆದಿದ್ದಿ, ಆದರೆ ಆ ಸ್ವಾತಂತ್ರ್ಯವನ್ನ ಕೆಟ್ಟದಕ್ಕೆ ಬಳಸದೆ, ಕೆಟ್ಟ ಕಾರ್ಯಗಳಿಗಾಗಿ ಬಳಸದೆ, ಕೆಟ್ಟ ಆಲೋಚನೆಗಾಗಿ ಬಳಸದೆ, ಒಬ್ಬರನ್ನೊಬ್ಬರು ಪ್ರೀತಿಸುವುದಕ್ಕೋಸ್ಕರ, ಒಬ್ಬರನ್ನೊಬ್ಬರನ್ನು ಉತ್ತೇಜಿಸುವುದಕ್ಕೋಸ್ಕರ, ಒಬ್ಬರನ್ನೊಬ್ಬರನ್ನ ಮೇಲಕ್ಕೆತ್ತಕ್ಕೋಸ್ಕರ ಬಳಸುವ ಹಾಗೆ ಸಹಾಯ ಮಾಡು. ನೀನು ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.